ರಾಜ್ಯದಲ್ಲಿ ನಡೆದ 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ಭರ್ಜರಿ ವಿಜಯೋತ್ಸವವನ್ನು ಆಚರಿಸಿದರು. ಬ್ಯೂರೋ ರಿಪೋರ್ಟ್, ಕಲಬುರಗಿ ನ್ಯೂಸ್ ಫಸ್ಟ್. ಮುಂದೋಗ್ಬೇಡ್ರಿ ಗೌಡ್ರಿ ಹೇಳ್ತಾ ಇದೆ. ಸಿದ್ದರಾಮಯ್ಯವರು ಹಗರಣದಲ್ಲಿ ಸಿಕ್ಕಿದ್ದಾರೆ. ಏನಾದರೂ ಅಪಾತ್ರ ಮಂಡಲದಲ್ಲಿ ಗ್ಯಾರಂಟಿ ಬಗ್ಗೆ ಅದಕ್ಕೆ ಕರ್ನಾಟಕ ಉತ್ತರ ಕೊಟ್ಟಿದ್ದಾರೆ. ನಾನು ಭಾವಿಸಿದೆ. ಯಾಕಂದರೆ ಚುನಾವಣೆಯಲ್ಲಿ 100% ನಾವೇ ಗೆಲ್ತೀವಿ ಅಂತ ಹೇಳ್ತೀವಿ. ಒಂದು ಫೋಟೋ ಆಗ್ಯದ, ಮೊಬೈಲ್ ಫೋಟೋ ಆಗ್ಯದ. ಕರ್ನಾಟಕ ರಾಜ್ಯದಲ್ಲಿ ಮಂಜು ನಾನು ಒಂದು ಮಾತನ್ನು ಬಿಜೆಪಿಯವ್ರಿಗೆ ಹೇಳ್ತೀನಿ. ಹೀಗಾದರೆ ನಿಮಗೆ ಜನ ತೀರ್ಪು ಕೊಟ್ಟಿದ್ದಾರೆ ವಿಷಯ ಸುಳ್ಳಾಪಾದನೆ ಮಾಡಿ ನೀವು ಗೆಲ್ಲಬೇಕಂತಲೂ ಸಾಧ್ಯ ಇಲ್ಲ. ಮೂಢ ಹಗರಣ ಏನು ಮೂಢ ಹಗರಣ ಒತ್ತು ಹೀಗಾಗಿರೋ ಒತ್ತು ಆಗೋದು ಕೂಡ ಯಾವುದೇ ನೇಮ ಮಾಡೋದು. ಜಮೀರ್ ಅಹಮದ್ ಸಾಹೇಬ್ ಸ್ಟೇಟ್ಮೆಂಟ್ ಕೊಟ್ಟು ಸ್ಟ್ರೈಕ್ ಮಾಡೋದು. ಎಲ್ಲ ರೀತಿಯಲ್ಲಿ ಜನ ವಿಚಾರ ಮಾಡಿ ಸುಳ್ಳಿನ ಸರ್ದಾರಿದ್ದಾರೆ ಬಿಜೆಪಿಯವರು, ಸುಳ್ಳಿನ ಫ್ಯಾಕ್ಟ್ರಿ ಇದೆ ಅಂತ ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಈಗಾದರೂ ಒಂದು ಬುದ್ಧಿ ಬರಬೇಕು. ಇವತ್ತು ವಿಜೇಂದ್ರ ಏನು ಇವತ್ತು ರಾಷ್ಟ್ರೀಯ ಪಕ್ಷ ಎಂಥ ಹಿರಿಯರಾದ ವ್ಯಕ್ತಿ ಇದ್ದ ಅವ್ನ ಮಗನಿಗೆ ಮಾಡಿ ಜನರ ತಿರುಪ, ಇದು ದೇವರ ತಿರುಪ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು ಆ ಪಾಠ ಕಲಿತಿದ್ದಾರೆ. ಇವತ್ತು ಅನೇಕ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ. 5 ಗ್ಯಾರಂಟಿ ಹೇಳೋದಾಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೊಟ್ಟಿದ್ದು ಒಂದು ಫುಲ್ಫಿಲ್ ಮಾಡಿದ್ದಾರೆ. ಅದ್ರಾಗೇನು ಸಂಶಯ ಇಲ್ಲ. ಇದಕ್ಕೆ ಜನ ಮೆಚ್ಚುಗಿಸುವಂಥ ನಮ್ಮ ಎಲ್ಲ 3 ಜನರಿಗೆ ಜಯಭಾರಿ ಬಾರಿಸಿದ್ದಾರೆ. ಆ ಕ್ಷೇತ್ರ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ನಾನು ಕೂಡ 2-3 ದಿವಸ ಪರವಾಗಿ ಹೋಗಿದ್ದೆ. ಎಲೆಕ್ಷನ್ ಏನದ ನೋಡ್ಕೊಂಡು ಬಂದಿಲ್ಲ. ಆದರೆ ಇಟ್ಟು ಲೀಡ್ ಆಗೋದು ಅಂತ ನಾನು ಕಂಡುಕೊಂಡಿಲ್ಲ. ನಾನು ರಾಜಕೀಯ ಹೋದಲ್ಲಿ, ಆದರೆ 3 ಕ್ಷೇತ್ರಕ್ಕೆ ಲೀಡ್ ಆಗಬೇಕಾದ್ರೆ ಅವ್ರು ತಕ್ಕಂಥ ಪಾಠ ಆ ಬಿಜೆಪಿದವರು ಜೆಡಿಎಸ್ ಜನ ಕಲಿಸಿದ್ದಾರೆ. ಈಗಾದರೂ ಸುಳ್ಳು ಹಾಕಿ ಸುಳ್ಳಾಡೋದು ಬೇಡ ಅಂತ ನಾನು ಬಯಸ್ತಿದ್ದಾರೆ.